ಹಾಯ್ ಮಮ್ಮಿ, ಎಲ್ಲಿ ಹೊಂಟ್ರಿ ನೀವು ಇವತ್ತು? ಓಕೆ. ಜೈ ಶ್ರೀರಾಮನೆ ನೋಡ್ಬೇಕಿಲ್ಲ. ಊರ್ ಸುಟ್ರು ಅಂತಾರಲ್ಲ ಹೊರಗ ಅಂತೇಳಿ ಅದಕ್ಕೆ ಇಲ್ಲಿ ಗುಡ್ದಾಗ ಬಂದು ನಿಲ್ಸ್ಬಿಟ್ಟಾನ್ರಿ ಅವ. ಒಂದ ದಿವ್ಸ ಹಿಂಗ तो चलिए शुरू करते हैं. ಹಾಯ್, ಹೆಲೋ, ನಮಸ್ತೆ. ಇವತ್ತು ಇಂದಿನ ನಮ್ಮ ಪಯಣ ಶಿರೂರ್ ಗ್ರಾಮದಲ್ಲಿ ಗುಡ್ಡದಲ್ಲಿ ನಿಲ್ಲಿಸಿರುವಂಥ ವಾರಿಯ ಹನುಮಪ್ಪ ದೇವಸ್ಥಾನಕ್ಕೆ ನಮ್ಮ ಇಂದಿನ ಪಯಣ. ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಗ್ರಾಮ ಮತ್ತು ಪಟ್ಟಣ ಪಂಚಾಯತಿ ಬಾಗಲಕೋಟೆ ನಗರದಿಂದ ಬಾಗಲಕೋಟೆಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂಥ ಶಿರೂರ್ ಗ್ರಾಮಕ್ಕೆ ಇಂದಿನ ನಮ್ಮ ಪಯಣ. ನದಿ ತೀರದ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಅದೆಷ್ಟು ನೆಮ್ಮದಿ, ಕಣ್ಣಿಗೆ ಹಬ್ಬ ಮತ್ತು ಪ್ರಕೃತಿಯ ಹೊಸ ಚೈತನ್ಯವನ್ನು ನೀಡುತ್ತದೆ. ಪ್ರಕೃತಿಯ ಮಡಲಲ್ಲಿ ನೆಮ್ಮದಿಯ ಅನುಭವ. ಏನ್ ಮಾಡತ್ತವು? ಹಾಯ್ ಮಮ್ಮಿ, ಎಲ್ಲಿ ಹೊಂಟ್ರಿ ನೀವು ಇವತ್ತು? ಓಕೆ. ಇದು ಶಿರೂರ್ ಅಗಸಿ ಬಾಗಿಲು, ಬಾಗಲಕೋಟೆ ನಗರದ ಪ್ರಮುಖ ಹೆಗ್ಗುರುತು ಆಗಿದೆ. ಇದು ಹಳೆಯ ಬಾಗಲಕೋಟೆ ನಗರ ಕೋಟೆ ಪ್ರವೇಶ ದ್ವಾರ ಗೇಟ್ ಮಾದರಿ ನಿರ್ಮಿಸಲಾದ ಭವ್ಯ ಸ್ವಾಗತ ಕಮಾನು. ಸಂಗಮ್ ಕ್ರಾಸ್ ಬಳಿ ಟೊಯೋಟಾ ಮತ್ತು ಟ್ಯಾಂಕರ್ ನಡುವೆ ಆಕ್ಸಿಡೆಂಟ್ ಆಗಿರುತ್ತದೆ. ಚಿಕ್ಕದಾಗಿ ಏನಣ್ಣ? ನೋಡ್ತಿದ್ದಂತೆ ಶಿರೂರ್ ಬಂದೇ ಬಿಡ್ತು. ಇಲ್ಲಿಂದ ಕೇವಲ 100 ಮೀಟರ್ ದೂರದಲ್ಲಿ ಬಲಕ್ಕೆ ತಿರುಗಿದರೆ ನಾವು ಹೋಗುತ್ತಿರುವಂತಹ ಬೆಟ್ಟದ ಮೇಲೆ ಇರೋ ಹನುಮಾನ್ ಜಿ ಅವರ ದಾರಿ ಸಿಗುತ್ತದೆ. ಏನೇನು ಪ್ರಾಬ್ಲಮ್ಮು?
ಶಿರೂರಿನ ಬೆಟ್ಟದ ಮೇಲಿರುವ ಸಂಜೀವಮೂರ್ತಿ ಹನುಮಂತ ದೇವಾಲಯ ಭಕ್ತರ ಪ್ರಮುಖ ಆರಾಧನಾ ಸ್ಥಳವಾಗಿದೆ. ಇಲ್ಲಿ ವಿರಾಜಮಾನವಾಗಿರುವ ಹನುಮಂತನನ್ನು ಅನೇಕರು ವಾರಿ ಹನುಮಂತ ಎಂದು ಕರೆಯುತ್ತಾರೆ. ಬೆಟ್ಟದ ಮೇಲಿರುವ ಹನುಮಾನ್ ದೇವರ ದರ್ಶನಕ್ಕೆ ಬರುವುದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯ ಜೊತೆಗೆ ದೈಹಿಕ ಆರೋಗ್ಯದ ಲಾಭವೂ ಸಿಗುತ್ತದೆ. ದೇವರ ದರ್ಶನಕ್ಕಾಗಿ ಬೆಟ್ಟವನ್ನು ಏರಿ ಹೋಗುವ ಉತ್ತಮ ವ್ಯಾಯಾಮವಾಗುತ್ತದೆ. ವಿಶೇಷವಾಗಿ ಪೊಲೀಸ್ ಹಾಗೂ ಸೇನೆ ಹಾಗೂ ಇತರ ದೈಹಿಕ ಸಾಮರ್ಥ್ಯ ಅಗತ್ಯವಿರುವ ಉದ್ಯೋಗಗಳಿಗೆ ತಯಾರಿ ನಡೆಸುವ ಜೈ ಶ್ರೀರಾಮನೇ ಯುವಕರಿಗೆ ಬೆಟ್ಟವನ್ನು ಏರುವುದು ಉತ್ತಮ ಅಭ್ಯಾಸವಾಗುತ್ತದೆ. ಹನುಮಾನ್ ದೇವರು ಶಕ್ತಿ, ಧೈರ್ಯ ಮತ್ತು ಭಕ್ತಿಯ ಪ್ರತೀಕವಾಗಿರುವುದರಿಂದ ಯುವಕರಿಗೆ ಅವರ ಮೇಲೆ ವಿಶೇಷ ಭಕ್ತಿ ಹಾಗೂ ಅಭಿಮಾನವಿರುತ್ತದೆ. ಬೆಟ್ಟದ ಮೇಲಿನ ಶಾಂತಿ, ಸ್ವಚ್ಛ ಮತ್ತು ಮನಮೋಹಕ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆದ್ದರಿಂದ ಈ ಸ್ಥಳವು ಭಕ್ತಿ, ಆರೋಗ್ಯ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಂದೇ ಕಡೆ ಅನುಭವಿಸಬಹುದಾಗಿದೆ ಪವಿತ್ರ ತಾಣವಾಗಿದೆ. ಕೊನೆಗೂ ನಾವು ಕಾಯುತ್ತಿದ್ದ ಸ್ಥಳಕ್ಕೆ ಬಂದೇ ಬಿಟ್ಟೆವು. ತುಂಬ ಉತ್ಸಾಹದಿಂದ ಸುಮಾರು 200 ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ತಲುಪಿದೆವು. ಪ್ರತಿ ಮೆಟ್ಟಿಲು ಹತ್ತಿದಂತೆ ಕುತೂಹಲ ಹೆಚ್ಚಾಗುತ್ತಲೇ ಹೋಯಿತು. ಮೇಲಿನಿಂದ ಕಾಣುವ ದೃಶ್ಯ ಮಾತ್ರ ನಿಜಕ್ಕೂ ಅದ್ಭುತವಾಗಿತ್ತು. ಹನುಮಂತನು ನೋಡಲು ತುಂಬ ಉಗ್ರರೂಪಿಯಾಗಿ ಕಾಣುತ್ತಾನೆ. ತನ್ನ ಎಡಗೈಯಲ್ಲಿ ಇಷ್ಟಲಿಂಗವನ್ನು ಭಕ್ತಿ ಭಾವದಿಂದ ಹಿಡಿದಿದ್ದು ಬಲಗೈಯಲ್ಲಿ ಜಪಮುದ್ರೆಯನ್ನು ಧರಿಸಿ ನಿಂತಿದ್ದಾನೆ. ಜಪಮುದ್ರೆಯು ಮನಸ್ಸಿನ ಏಕಾಗ್ರತೆ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಪ್ರತಿಬಿಂಬಿಸುತ್ತದೆ. ಈ ರೂಪದಲ್ಲಿರುವ ಹನುಮಂತನು ಭಕ್ತಿ, ಶಕ್ತಿ ಹಾಗೂ ವೈರಾಗ್ಯ ಆದರ್ಶ ಸ್ವರೂಪವಾಗಿದ್ದಾನೆ. ಇಲ್ಲಿ ಸಂಜೀವಮೂರ್ತಿ ಶಿರೂರ್ ಜೀರ್ಣೋದ್ಧಾರ ಆಗಿದ್ದು 23/4/1947 ಗುಡಿ ಕಟ್ಟಾರಲ್ರಿ ಇದನ್ನ ಒಂದ ದಿನದಾಗ ಆಗ್ಬೇಕಂತ್ರಿ. ಒಂದ ದಿನದಾಗ ಗುಡಿ ಆಗ್ಬೇಕಂತ್ರಿ. ಒಂದ ದಿವಸ ಹೆಂಗಾಗತ್ರಿ? ಆಗೋದಿಲ್ರಿ. ನೋಡಿದ್ರೆ ಲೈಟ್ ಎಷ್ಟು ಐತಂತೆ. ಅಲ್ಲ ಈಗಿನ ತಂತ್ರಜ್ಞಾನ ಅಲ್ಲ ಭಾಳ ಫಾಸ್ಟ್ ಐತಿ ಬಿಡ್ರಿ. ಆದ್ರೂ ಒಂದ ದಿವಸನಾಗ ಅಂದ್ರೆ ಮಾಡ್ಬೇಕು ಮುಗಿಬೇಕ್ರಿ. ಮತ್ತೆ ಸೈಡ್ ಎಲ್ಲ ಜಾಗ ಇಲ್ಲ ಇದು. ಹೌದು, ಭಾಳ ಕಟ್ಟಂತ್ರಿ ಐತಿ ಜಾಗ. ಕರೆಕ್ಟ್. ಒಂದ್ ದಿನದಾಗ ಮುಗಿದ ಕಷ್ಟ ರೀ. ಎಲ್ಲ ಮಾಲ್ ಮಾಡಿದ್ರೆ ಬರ್ತದೆ ಬಿಡ್ರಿ. ಏನಾರು ಮಾಡ್ಯಾರ ಊರು ಜನ ನಿಂತ್ರಿ ಏನು ದೊಡ್ಡದಲ್ಲ. ಸಿಕ್ಕಾಪಟ್ಟೆ ಜನ ಎಲ್ಲ ಅದ್ರ ಒಂದ ದಿವಸಗ ಆಗುವಂಥದ್ದಲ್ಲ ಬಿಡ್ರಿ. ಮಾಡೋದಕ್ಕೆ ಮತ್ತು ಇದು ಏನಂದ್ರೆ ಒಂದ ದಿವ್ಸನಾಗ ಆಗ್ಬೇಕಂತ ಮೊದಲಿಂತ್ರ ಹೇಳ್ಯಾರಿ. ಕಟ್ಟಬೇಕಂತ ಹೇಳಿ ಮಣ್ಣು ಎಲ್ಲ ಅವತ್ತ ತಂದು ಕಟ್ಟಬೇಕಂತ ಹೇಳ್ಯಾರ. ಅದಕ್ಕಾಗಿ ಈ ಥರ ಸ್ಥಳ ಹಂಗೆ ನಿಂತೈತಿ. ಮ್ಯಾಗ ಇರ್ಬೇಕು. ಬಿಸಿಲು ಬೀಳು ಗಾಳ್ಯಾಗ ಹಿಂಗೆ ಇರುವ, ಬಿಸಿಲಾಗ ಮಳೆಯಾಗ ಹಿಂಗೆ ನನಗೆ ಬಿಸಿಲು ಬೇಕಂತೇಳಿ ಹಂಗೆ ತಟಸ್ಥ ನಿಲ್ಸ್ಕೊಂಡ ಅಂತೀರೇನ? ಹಿಂಗೆ ಬಂದ್ರೆ ಇದು ಅವನ ಮಾಡಿಸ್ಕೊಡಂಗಿಲ್ಲ ಅಂತೀರಿ? ಅವ್ನಿಗೆ ಇದ ಇಷ್ಟ ಅಂತ ಊರ್ ಸುಟ್ರು ಅಂತಾರಲ್ಲ ಹೊರಗ ಅಂತೇಳಿ ಅದಕ್ಕೆ ಇಲ್ಲಿ ಗುಡ್ದಾಗ ಬಂದು ನಿಲ್ಸ್ಬಿಟ್ಟ ಅಂತ್ರಿ ಅವ. ನೀವು ಇಲ್ಲೇ ಏನ್ರಿ ಅವ್ರನ್ರಿ? ಇಲ್ಲಿ ತಮ್ಮ ಹೆಸರು ರೀ? ಮುನಿಯಪ್ಪ. ಈ ದಿವಸ ಬರ್ತೀರೇನ್ರಿ? ಇಲ್ಲಿಗೆ ಇನ್ನೊಂದು ಪವಾಡವನ್ನು ಹೇಳಲೇಬೇಕು. ಈ ಧ್ವಜಸ್ತಂಭದ ಸುತ್ತಲೂ ಎಷ್ಟೇ ಬಿಸಿಲಿದ್ದರೂ
ಅದರ ಸುತ್ತಮುತ್ತಲು ತುಂಬ ತಂಪಾಗಿರುತ್ತದೆ ಎಂದು ಇಲ್ಲಿನ ಅರ್ಚಕರು ನಮಗೆ ತಿಳಿಸಿದರು. ನಾವು ಕೂಡ ಇದನ್ನು ಪರೀಕ್ಷೆ ಮಾಡಿದೆವು. ತುಂಬ ಹೊರಗಿನ ಜಾಗದಲ್ಲಿ ತುಂಬ ಬಿಸಿಲಿತ್ತು, ಇಲ್ಲಿ ಸುತ್ತಮುತ್ತಲು ತುಂಬ ತಂಪಾಗಿತ್ತು. ಅಷ್ಟೇ ಫಾಲೋ ಮಾಡ್ರಪ್ಪ.